ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ಹುಣಸಾಳ ಪಿಬಿ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರವನ್ನು ವಿರೋಧಿಸಿ ಗ್ರಾಮಸ್ಥರಿಂದ ಧರಣಿ. ಭ್ರಷ್ಟಾಧಿಕಾರಿಗಳನ್ನ ಕೂಡಲೇ ವಜಾಗೊಳಿಸಬೇಕೆಂದು ಗ್ರಾಮಸ್ಥರಿಂದ ಮನವಿ. ಧರಣಿ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಭೇಟಿ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಹುಣಸಾಳ ಪಿಬಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ವಿರೋಧಿಸಿ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಪಂಚಾಯಿತಿಗೆ ಸಂಬಂಧಪಟ್ಟ 3 ಊರಿನ ಗ್ರಾಮಸ್ಥರಿಂದ ಧರಣಿಯನ್ನು ಹಮ್ಮಿಕೊಂಡಿದ್ದರು. ಹುಣಸಾಳ ಪಿಬಿ ಗ್ರಾಮ ಪಂಚಾಯಿತಿಯ ಪಿಡಿಒ ಅಧಿಕಾರಿಯು ಪಂಚಾಯಿತಿಗೆ ಬರದೆ ಬೇರೆ ಸ್ಥಳದಿಂದ ಅಧಿಕಾರ ಚಲಾಯಿಸುವುದು, 30/7/2026 ಪಂಚಾಯಿತಿಗೆ ಬರದೆ ಹಣವನ್ನು ವರ್ಗಾವಣೆ ಮಾಡಿರುವುದು, ಪಂಚಾಯಿತಿಗೆ ಸಂಬಂಧವಿಲ್ಲದ ಬೇರೆ ಸಿಬ್ಬಂದಿಯನ್ನು ಬಳಸಿಕೊಂಡು ಕೆಲಸ ಮಾಡಿರುವುದು, ಇವುಗಳನ್ನೆಲ್ಲ ಕಂಡ ಗ್ರಾಮಸ್ಥರು ಸಹಿಸಿಕೊಳ್ಳಲಾಗದೆ ಕಾರಣದಿಂದ ಈ ಧರಣಿಯನ್ನು ಹಮ್ಮಿಕೊಳ್ಳಲಾಯಿತು. ಕೂಡಲೇ ಧರಣಿ ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಅಧಿಕಾರಿಗಳು ಭೇಟಿಯನ್ನು ನೀಡಿದರು. ತಾಲೂಕು ಪಂಚಾಯಿತಿಯ ಇಒ ಅಧಿಕಾರಿಗಳಿಗೆ ಹುಣಸಾಳ ಪಿಬಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ 3 ಹಳ್ಳಿಗಳ ಗ್ರಾಮಸ್ಥರು ಸೇರಿಕೊಂಡು ಅರ್ಜಿಯನ್ನು ನೀಡಿದರು. ಇಂತಹ ಭ್ರಷ್ಟ ಅಧಿಕಾರಿಗಳು ಅಧಿಕಾರವನ್ನು ಚಲಾಯಿಸುವುದು ಯೋಗ್ಯವಲ್ಲ. ಇಂತಹ ಅಧಿಕಾರಿಗಳನ್ನು ಕೂಡಲೇ ಅಧಿಕಾರದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಹುಣಸಾಳ ಪಿಬಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಅಪ್ಪು ನಾಯಕ್, ಶ್ರೀಮಂತ್ ಅಳಗುಂಡಿಗಿ, ಬಸ್ಸು ಹೆಬ್ಬಾಳ್, ನಿಂಗಣ್ಣ ಮಾರ್ಗನೂರ್, ರಮೇಶ್ ಕೊಲ್ಲಾರ್, ಸೋಮನಗೌಡ ಮೇಗೇರಿ, ಮುತ್ತು ರಾಥೋಡ್, ಮಂಜುನಾಥ್ ಮನ್ಯಾಳ್, ಬಸವರಾಜ್ ಈಳಿಗೇರ್, ನಾಗಪ್ಪ ಅಳಗುಂಡಿಗಿ, ದೇವರೆಡ್ಡಿ ನಾಡದಿನ್ನಿ ಮತ್ತು ಅಹಿಂದ ಯುವ ಮುಖಂಡರಾದ ಮುತ್ತು ಒಡಡ್ಗಿ, ಜಿಲ್ಲಾ ಪಂಚಾಯಿತಿಯ ಆಕಾಂಕ್ಷಿಯಾಗಿರುವ ಮುತ್ತುರಾಜ್ ಹಾಲಿಯಾಳ್ ಮತ್ತು 3 ಊರಿನ ಗ್ರಾಮಸ್ಥರು ಸಹಿತ ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೆಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ಮತ್ತ ಇಷ್ಟು ಹಸಿ ಇನ್ನೊಂದು ನೋಡ್ರಿ ಸರ, ಒಂದು ಬೇಡಿಕೆ ಏನಂದ್ರಿ, ಎಲ್ಲರ ಪರವಾಗಿ ಒಂದೇ ಮಾತು, CSR ಬರ್ಬೇಕು, ರಾಜಕೀಯ ಸದ್ಯ ಹೋರಾಟ ನಿಲ್ಲಿಸ್ಬೇಕು. ಒಂದ್ ವೇಳೆ ಆಗದೆ ಹೋದ್ರ ಅಮಾನತಿನಲ್ಲಿ ಇಟ್ಕೊಂಡು ತನಿಖೆ ಮಾಡ್ಬೇಕು. ಇಷ್ಟು ಬೇಡ, ಒಂದ್ ಯಾರು ದಿನ ಹೋಗೋದ ಅಧಿಕಾರ ದುರುಪಯೋಗ ಅಂದ್ರೆ ದುರಾಡಳಿತ ಏನ್ ಮಾಡ್ಯಾರಪ್ಪ ಪಂಚಾಯತಿ ಒಳಗ. ಒಂದೇ ಪಾಯಿಂಟ್, ಕ್ರಿಯಾ ಯೋಜನೆ ಇಲ್ಲದೆ ಪಂಚಾಯತಿ ಕಟ್ಟಡ ಮಾಡಿರುವುದು. ದಯಮಾಡಿ ನಾನು ಏನ್ ಕೇಳ್ತೀನಿ ಅಂದ್ರ, ಈ ಒಂದು ಪಂಚಾಯತಿ ಕಟ್ಟಡ ಮಾಡಿರಲ್ಲ ಸಂತೋಷ, ಅದಕ್ಕೆ ಸಿಟ್ಟಿಲ್ಲ. ಬಟ್ ಕ್ರಿಯಾ ಯೋಜನೆ ಬೇಕಲ್ಲ, ಎಸ್ಟಿಮೇಟ್ ಬೇಕಲ್ಲ. ಯಾರ ಕೇಳ್ಕೊಲ್ಲ ಕ್ರಿಯಾ ಯೋಜನೆ ಚೇಂಜ್ ಮಾಡಕ್ ಆ ಅಧಿಕಾರಿ ಈ ಅಧಿಕಾರಿ ಸಹಿ ಬೇಡ್ತಿರಲ್ಲ, ಇದು ಎಲ್ಲಿಂದ ಬಂತು? ಕ್ರಿಯಾ ಯೋಜನೆ ಬೇಕು, ಎಸ್ಟಿಮೇಟ್ ಬೇಕು. ಒಂದೇ ದುರುಪಯೋಗ ಅಂದ್ರೆ ದುರಾಡಳಿತ ಒಂದೇದ್ದು. ಎರಡನೇದ್ದು, ಬೇರೆ ಸಿಬ್ಬಂದಿಯನ್ನು ಬಳಸಿ ಕೆಲಸ ಮಾಡಿರುವುದು. ನಾವು ಬೇರೆ ಸಿಬ್ಬಂದಿಯನ್ನು ಪಂಚಾಯತಿ ಒಳಗಿಟ್ಟ ನೀವು ಬೇರೆದವ್ರಿಗೆ ಕೆಲಸ ಮಾಡಿರೋದು ನಾವು ವಿಡಿಯೋ ಸಮೇತ ಕೊಡ್ತೇವೆ ನಿಮಗ. ನೀವು ಅದನ್ನು ಸಾಬೀತು ಪಡಿಸ್ಬೇಕು, ನಾ ಕರ್ಕೊಂಡ್ಬಂದು ಕೆಲಸ ಮಾಡ್ಸಿಲ್ಲ ತಾವು. ಎರಡನೇ ಪಾಯಿಂಟ್, ಇಲ್ಲ ನಿಮಗೆ ಏನಾದ್ರೂ ಮೇಲಧಿಕಾರಿಗಳು ಹೇಳಿದ್ರೆ, ಯಾರೋ DC-ನೋ AC-ನೋ ಅಥವಾ CM ತಕ ಯಾರಾದ್ರೂ ಹೇಳಿದ್ರೆ ರೆಕಾರ್ಡ್ಸ್ ಅಂತ ತೊಗೊಂಬಂದು ನಮ್ಮ ಕೈ ತೋರಿಸ್ಬೇಕು. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಸೋಷಿಯಲ್ ಆಡಿಟ್ 2027-26 ರದ್ದಾದ ಸಭೆ ನಡೆದಿದೆ ಎಂದು 15ನೇ ಹಣಕಾಸಿನಲ್ಲಿ ಹಣ ವರ್ಗಾವಣೆ ಮಾಡಿರುವುದು ನಾವು ದಾಖಲೆ ಸಮೇತ ನಿಮಗೆ ಕೊಡ್ತೇವೆ. ನೀವು ಒಂದು ವೇಳೆ ಇಲ್ಲ ಅಂದ್ರೆ ದಾಖಲೆ ತಗೊಂಡ್ಬರ್ಬೇಕು. 3ನೇ ಪಾಯಿಂಟ್. 4ನೇ ಪಾಯಿಂಟ್, ಪಂಚಾಯತಿ ಕಾರ್ಯಾಲಯದಲ್ಲಿ CC ಕ್ಯಾಮೆರಾ ಹಾಕದೇ ಇರುವುದು. ಯಾವುದೇ ಒಂದು ಸರ್ಕಾರಿ ಒಂದು ಕಾರ್ಯಾಲಯ ಅಂದ್ರೆ CC ಕ್ಯಾಮೆರಾ ಇರಬೇಕು, ನೀವು ಅದನ್ನು ಹಾಕದೇ ಇರುವುದು, ಇದು ಒಂದು ದುರುಪಯೋಗ. 5ನೇದು, ಪ್ರಧಾನಮಂತ್ರಿ ವಸತಿ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿ ಸರ್ಕಾರ 200 ಮನೆಗಳ ನಿಗದಿ ಮಾಡ್ಯದ, ಪಟ್ಟಿ ಒಳಗೆ ಬಡವರು ಲಿಸ್ಟ್ ಮಾಡಿ ಕಳ್ಸಾಕತ್ತಿಲ್ಲ ನೀವು, ಇದು ದುರುಪಯೋಗ. 5ನೇ ಪಾಯಿಂಟ್. 6ನೇದು, ನೋಡಲ್ ಅಧಿಕಾರಿ 31/2026 31/7/2026 ಸೇವೆಯಿಂದ ನಿವೃತ್ತಿ ಹಾಕಿದ್ರು. ಯಾರು? ಸರ್ಪಂಚ್ ಅಂತಾರ ಅವ್ರು. ನೋಡಲ್ ಅಧಿಕಾರಿಗಳು ತೆಗಿಬೇಕಾದ್ರೂ ಕ್ರಿಯಾಜನೆ ಬೇಕು, ಎಸ್ಟಿಮೇಟ್ ಬೇಕಂತ ನೀವೆಲ್ಲರೂ ನಮ್ಮ ಕಿವಿಗೆ ಹೇಳುವಾಗ ಇದರ ಕ್ರಿಯಾಜನೆ ನಮಗೆ ಕೊಡ್ಬೇಕು. ಒಂದು ಕ್ರಿಯಾಜನೆ ಇಲ್ಲಾರ್ದೆ ಇದ್ರೆ ಆಗಿಂದ ಅದು ಮುಂದೆ ಹೇಳ್ತೀನಿ ಅದು ಏನು ಮಾಡ್ಬೇಕು. ಒಂದನೇದ್ದು ದುರಾಡಳಿತ. ಎರಡನೇದ್ದು, ಬೇರೆ ಸಿಬ್ಬಂದಿಯನ್ನು ಬಳಸಿ ಕೆಲಸ ಮಾಡುವುದು. ನಾವು ದಾಖಲೆ ಕೊಡ್ತೇವೆ, ನೀವು ಬಂದಿಲ್ಲ ಅಂದ್ರೆ ನೀವು ದಾಖಲೆ ತೋರಿಸ್ರಿ. 2ನೇ ಪಾಯಿಂಟ್ ದುರಾಡಳಿತ. 3, ಸೋಷಿಯಲ್ ಆಡಿಟ್ 2027-2026 ರದ್ದಾದ ಸಭೆಯಾಗಿ ಆ ಸಭೆ ನಡೆದಿದೆ ಅಂತ ಕಸಿಂದ 15ನೇ ಹಣಕಾಸಿನಾಗ ನೀವು ರೊಕ್ಕ ತೆಗೆದಿರಿ, ನಾವು ನಿಮಗೆ ದಾಖಲೆ ಕೊಡ್ತೇವೆ. ಸಭೆ ರದ್ದಾಗಿದ್ದಕ್ಕೂ ನಾವು ನಿಮಗೆ ವಿಡಿಯೋಗಳನ್ನು ಕೊಡ್ತೇವೆ. ಎಸ್, 3ನೇ ಪಾಯಿಂಟ್. 4, ಪಂಚಾಯತ್ ಕಾರ್ಯಾಲಯದಲ್ಲಿ CC ಕ್ಯಾಮ್ರಾ ಹಾಕಬೇಕು.
ನೀವು ಹಾಕ್ಲಾರಿ ಇವತ್ತಿನ ತನಕ ಕೆಲಸ ಮಾಡಕತ್ತೀರಿ. ಕೆಟ್ಟಿದ್ರೆ ರಿಪೇರಿ ಮಾಡಿಸ್ಬೇಕು, ಕೆಟ್ಟಿದ್ರೆ ನೀವು ಯಾರಿಗೆ ಕೊಟ್ಟಿರಿ ಅವ್ರ ಮೇಲೆ ದಾಖಲೆ ತರಬೇಕು. ಇದು 4ನೇ ಪಾಯಿಂಟ್, ಅಂದ್ರೆ ನಿಮ್ಮ ಅಹಂಕಾರ. 5, ಪ್ರಧಾನಮಂತ್ರಿ ವಸತಿ ಯೋಜನೆಯಲ್ಲಿ ಕರ್ನಾಟಕ ಸರ್ಕಾರ 200 ಮನೆಗಳ ಪಂಚಾಯತಿ ನಿಗದಿ ಮಾಡ್ಯಾದ. ಇವತ್ತಿನ ತನಕ ಫಲಾನುಭವಿಗಳನ್ನು ಆಯ್ಕೆ ಮಾಡಕ್ಕೆ ನೀವು ತಯಾರಿಲ್ಲ. ಇದು 5ನೇ ಪಾಯಿಂಟ್. ಇದು ನಿಮ್ಮ ದುರಾಡಳಿತ. 6ನೇ ಪಾಯಿಂಟ್ ಕೇಳ್ತೀನಿ. ಇದು ನೋಡಲ್ ಅಧಿಕಾರಿಗೆ ಮೇಡಮ್ 31/7/2026 ನೀವು ಸೇವೆಯಿಂದ ನಿವೃತ್ತಿ ಹೊಂದುತ್ತಿದ್ದೀರಿ. ಆದರೆ 30/7/2026 ಒಂದೇ ದಿನ 31/7/2026 ಕೊನೆಯ 2 ದಿನದಾಗ 24,82,000 ನೀವು ತೆಗೆದಿರಿ. ನಮಗೆ 12,42,000 ರೆಕಾರ್ಡ್ಸ್ ಆಲ್ರೆಡಿ ರೊಕ್ಕ ಜಮಾ ಆಗಿದ್ದು ಸಿಕ್ಕದ. ನಿನ್ನೆ ಸಂಜೆ ಕಡಿಸೆ ಮಾಡಿದ್ದು ರೊಕ್ಕ ಜಮಾ ಆಗ್ಯದಲ್ಲ ನಮಗೆ ಕರೆಕ್ಟಾಗಿ ಮಾಹಿತಿ ಸಿಕ್ಕಿಲ್ಲ. ನಿಮ್ಮದು 24,82,000. ಮೇಡಮ್ ನೋಡಲ್ಲ ಅಧಿಕಾರಿ ಅವರೇ, 6 ತಿಂಗಳ ನಿಮ್ಗೆ ದೇವರು ಅವಕಾಶ ಕೊಟ್ಟಿದ್ದ, ಹಿಂದಿನ ತಿಂಗಳದಾಗ ತಗೋಬೇಕಾಗಿತ್ತು. ಇದು ಭ್ರಷ್ಟಾಚಾರದ ಕೂಸನ್ಸ್ತಿರೋ ಏನಿಲ್ಲೋ, ಇದು ಇಷ್ಟು ದುರಾಡಳಿತ. ನೆಕ್ಸ್ಟ್ ನೀವು ಕೊಟ್ಟಿರೋದನ್ನ ನಾವು ತನಿಖೆ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ಮೇಲೆ ವಿಡಿಯೋ ಮೇಲೆ ಆಕ್ಷನ್ ಮಾಡೋದಾಗ್ಲಿ ಟ್ರಾನ್ಸ್ಫರ್ ಮಾಡೋ ಅಧಿಕಾರಿಗಳು ಸಿಇಒ ಅವರಿಗೆ. ಓಕೆನಾ? ನಾವು ಈಗ ಒಂದು ನಿಮಿಷ ಕೇಳಿ, ನೀವು ಹೇಳಿದ್ರಿ, ನಾವು ಕೇಳಿದ್ದೀನಲ್ಲ. ಈಗ ನೀವು ಹೇಳ್ದಂಗೆ ಯಾರಾದರೂ ಅನಧಿಕೃತ ವ್ಯಕ್ತಿ ಈಗಾಗಲೇ ಇಲ್ಲಿ ಕೆಲಸ ಮಾಡಿದ್ರೆ ಅಂತ ಹೇಳಿದ್ರು. ಇಲ್ಲಿಂದ ಬಂದು ಕೆಲಸ ಮಾಡಿ ನಮಗೆಲ್ಲ ಅವತ್ತಿಂದ ಬೈದ್ರು ಅಂತ ಹೇಳಿದ್ರು. ನೀವು ಅವತ್ತೇ ಇಲ್ಲಿ ನೀವು ಅವನ ಏ ಥರ ಕದ ಹಾಕಿ ಪೊಲೀಸರು ಕರೆಸಿದ್ರೆ ನಾವು ಬರ್ತಿದ್ವಿ, ಅವರು ಬರ್ತಿದ್ವಿ, ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇರ್ಲಿ ಒಂದು ನಿಮಿಷ ಸರ್ ಪ್ಲೀಸ್. ನೀವು ಮಾತಾಡಿದ್ರಲ್ಲ, ಉತ್ತರ ಆಮೇಲೆ ಕೊಡುತ್ತೆ. ಇಲ್ಲ ಬೇಡ ಸ್ವಲ್ಪ ಹಿಂದಕ್ಕೆ ಹೋಗ್ರಿ ಎಲ್ಲಾರ್ಗ. ಕೈತಿಗೆ